ಭಾರತಕ್ಕೆ ಬಹುನಿರೀಕ್ಷಿತ ಟೆಸ್ಲಾ ಈಗಾಗಲೇ ಎಂಟ್ರಿ ಕೂಡ ಕೊಟ್ಟಿದೆ. ಇನ್ನು ಟೆಸ್ಲಾ ಮಾಡೆಲ್ ವೈ ಅನ್ನ ಭಾರತದಲ್ಲಿ ಬಿಡುಗಡೆ ಮಾಡಲಾಗಿತ್ತು. 2 ವೇರಿಯಂಟ್ಗಳಲ್ಲಿ ಖರೀದಿಗೆ ಲಭ್ಯವಿದೆ. ಇನ್ನು ಮೂಲ ರಿಯರ್ ವೀಲ್ ಡ್ರೈವ್ ವೇರಿಯಂಟ್ ಬೆಲೆ 59,89,000 ರೂಪಾಯಿ ಇದೆ. ಇನ್ನು ಲಾಂಗ್ ರೇಂಜ್ ವೇರಿಯಂಟ್ ಬೆಲೆ 67,89,000 ರೂಪಾಯಿ ಇದೆ. ಇನ್ನು ಬುಕ್ಕಿಂಗ್ಗಳು ತೆರೆದಿದ್ದು 22,220 ರೂಪಾಯಿ ಕೊಟ್ಟು ಟೋಕನ್ ಮೊತ್ತದೊಂದಿಗೆ ಬುಕ್ ಮಾಡಿಕೊಳ್ಳಬಹುದು. ಇನ್ನು ಆರಂಭಿಕ ಮಾಡೆಲ್ಗಳನ್ನ ಚೀನಾದಲ್ಲಿರುವ ಟೆಸ್ಲಾದ ಶಾಂಗ್ಲೈ ಗೀಗಾ ಫ್ಯಾಕ್ಟರಿಯಿಂದ ಕಂಪ್ಲೀಟ್ ಬಿಲ್ಟ್ ಯೂನಿಟ್ಗಳಾಗಿ ಭಾರತಕ್ಕೆ ಆಮದು ಕೂಡ ಮಾಡಿಕೊಳ್ಳಲಾಗ್ತಿದೆ. ಇನ್ನು ಭಾರತದ ಹೆಚ್ಚಿನ ಆಮದು ಸುಂಕಗಳು ಮತ್ತು ಲಾಜಿಸ್ಟಿಕ್ ವೆಚ್ಚಗಳಿಂದಾಗಿ ದೇಶದಲ್ಲಿ ಮಾಡೆಲ್ ವೈನ ಆರಂಭಿಕ ಬೆಲೆ ಅಮೆರಿಕ, ಚೀನಾ ಹಾಗೂ ಜರ್ಮನಿಗಿಂತ ಗಮನಾರ್ಹವಾಗಿ ಹೆಚ್ಚಾಗಿದೆ. ಇನ್ನು ಭಾರತದಲ್ಲಿ ಆನ್ ರೋಡ್ ಬೆಲೆಯು ಈಗ ಇರುವಂತದ್ದು 61,07,000 ರೂಪಾಯಿ ಹಾಗೂ ಲಾಂಗ್ ರೇಂಜ್ ಆವೃತ್ತಿಯು 69,15,000 ರೂಪಾಯಿ ಬೆಲೆಯಲ್ಲಿ ಸಿಗಬಹುದು. ಇನ್ನು ಬ್ರ್ಯಾಂಡ್ನ ಅಧಿಕೃತ ವೆಬ್ಸೈಟ್ ಪ್ರಕಾರ 18% ಜಿಎಸ್ಟಿ ಸೇರಿದಂತೆ 50,000 ರೂಪಾಯಿ ಆಡಳಿತ ಮತ್ತು ಸೇವಾ ಶುಲ್ಕ ಸೇರಿದೆ. ಇನ್ನು ಮಾಡೆಲ್ ವೈ ಕಾರಿನ ಆರಂಭಿಕ ಬೆಲೆ ಅಮೆರಿಕದಲ್ಲಿ ನೋಡಿದಾಗ $44,999 ಅಂದ್ರೆ ನಮ್ಮ ಭಾರತೀಯ ರೂಪಿಯಲ್ಲಿ 38,63,000 ರೂಪಾಯಿ ಇದೆ. ಇನ್ನು ಚೀನಾದಲ್ಲಿ 2,63,500 ಯುವಾನ್ ಅಂದ್ರೆ ಸುಮಾರು 31,57,000 ರೂಪಾಯಿ ಇದೆ. ಇನ್ನು ಜರ್ಮನಿಯಲ್ಲಿ ನೋಡೋದಾದ್ರೆ 45,970 ಯೂರೋಗಳು ಅಂದ್ರೆ ನಮ್ಮ ಭಾರತೀಯ ಲೆಕ್ಕದಲ್ಲಿ 46,09,000 ರೂಪಾಯಿ ಇದೆ. ಇನ್ನು ವಿದೇಶಗಳಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಸಿಗುತ್ತಿರುವಂತಹ ಟೆಸ್ಲಾ ಕಾರು ಭಾರತದಲ್ಲಿ ಹೆಚ್ಚಿನ ಆಮದು ಸುಂಕಗಳು ಮತ್ತು ಲಾಜಿಸ್ಟಿಕ್ ವೆಚ್ಚಗಳಿಂದಾಗಿ ದುಬಾರಿಯಾಗಿದೆ. ಇನ್ನು ಟೆಸ್ಲಾ ಕಂಪನಿಯು ಮುಂಬೈ ಬಳಿಕ ನವದೆಹಲಿಯಲ್ಲೂ ನೂತನ ಶೋರೂಮ್ ಅನ್ನು ತೆರೆಯಲು ಸಜ್ಜಾಗಿದೆ. ಅದಾದ ನಂತರ ಬೆಂಗಳೂರು, ಹೈದರಾಬಾದ್, ಕೋಲ್ಕತಾ ಹಾಗೂ ಚೆನ್ನೈ ಮಹಾನಗರಗಳಲ್ಲಿ ಶೋರೂಮ್ ಅನ್ನ ಪ್ರಾರಂಭ ಕೂಡ ಮಾಡಲಾಗುತ್ತೆ. ಇನ್ನು ಮಾಡೆಲ್ ವೈ ನಂತರ ಮಾಡೆಲ್ ಎಸ್, ಮಾಡೆಲ್ 3, ಮಾಡೆಲ್ ಎಕ್ಸ್ ಮತ್ತು ಸೈಬರ್ ಟ್ರಕ್ ಒಳಗೊಂಡಂತೆ 16 ಕಾರುಗಳನ್ನ ಭಾರತಕ್ಕೆ ತರುವ ನಿರೀಕ್ಷೆ ಕೂಡ ಇದೆ. ಇನ್ನು ವೀಕ್ಷಕರೇ, ಕಾಸ್ಟ್ಲಿ ಟೆಸ್ಲಾ ಕಾರು ಭಾರತದಲ್ಲಿ ಕ್ಲಿಕ್ ಆಗತ್ತಾ ಅಥವಾ ಇಲ್ವಾ ಅನ್ನೋ ಒಂದು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ.